ಓಂ ಜ್ಯೋತಿರ್ದರ್ಶನಾತ್ ಓಂ. ಇದು ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ 3ನೇ ಪಾದದ 40ನೇ ಸೂತ್ರ. ಅದಕ್ಕೆ ಸಂಬಂಧಪಟ್ಟಂಥ ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 152ನೇ ಗದ್ಯ ಭಾಗ ಅದು. ಈ ಜ್ಯೋತಿರಧಿಕರಣದಲ್ಲಿ ಜ್ಯೋತಿಷ್ ಎಂಬ ಶಬ್ದವನ್ನು ಪರಮಾತ್ಮನಲ್ಲಿ ಹೇಗೆ ಸಮನ್ವಯಿಸುವುದು ಅನ್ನೋದನ್ನ ತೋರಿಸಿಕೊಡ್ತಾರೆ. ಆದರೆ ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದು ಕಂಡ್ರೂ ಕೂಡ ಅಣುಭಾಷ್ಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಶಬ್ದಗಳು ಕಾಣಿಸ್ತಿಲ್ಲ. ಅದ್ಯಾಕೆ ಕಾಣಿಸ್ತಿಲ್ಲ ಅಂತ ನಮಗೊಂದು ಸಂಶಯ ಬರಬಹುದು. ಅದಕ್ಕೆ ಈ 152ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಉತ್ತರ ಕೊಡ್ತಾರೆ. ಜ್ಯೋತಿಷ್ ಮತ್ತು ಆಕಾಶ ಈ ಎಂಬ 2 ಶಬ್ದಗಳು. ಅದು ಮುಂದಿನ ಸೂತ್ರ ಓಂ ಆಕಾಶ ಅರ್ಥಾಂತರತ್ವಾದಿ ವ್ಯಪದೇಶಾತ್ ಓಂ ಅಂತ. ಈ 2 ಸೂತ್ರಗಳಿಂದ ನಾವು ಸಮನ್ವಯ ಮಾಡಿಕೊಳ್ಳಬೇಕಾದದ್ದು, ವೇದವ್ಯಾಸರು ನಮಗೆ ಸಮನ್ವಯವನ್ನು ತೋರಿಸ್ತಾ ಇರುವುದು ಈ ಜ್ಯೋತಿ ಮತ್ತು ಆಕಾಶ ಎಂಬ ಶಬ್ದಗಳು ಹೇಗೆ ಭಗವಂತನನ್ನ ವರ್ಣನೆ ಮಾಡ್ತವೆ ಅಂತ. ಒಂದು ಜ್ಯೋತಿರಧಿಕರಣ ಮತ್ತೊಂದು ಆಕಾಶಾಧಿಕರಣ. ನಯ ಅಂದ್ರೆ ಅಧಿಕರಣ ಅಂತ ಅರ್ಥ. ಮತ್ತೆ ಹಾಗಾದ್ರೆ ಈ ಜ್ಯೋತಿ ಎಂಬ ಶಬ್ದದಿಂದ ಮತ್ತು ಆಕಾಶ ಎಂಬ ಶಬ್ದದಿಂದ ನಮಗೆ ತಿಳಿದು ಬರುವಂತಹ ಧರ್ಮಗಳು ಯಾವುವು ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ, ಜ್ಯೋತಿಷ್ ಎಂಬ ಶಬ್ದದಿಂದ ತಿಳಿದು ಬರುವುದು ಜ್ಞಾನ ಪ್ರಕಾಶ ರೂಪತ್ವ ಅಂತ. ಜ್ಞಾನ ರೂಪವಾದ ಬೆಳಕು, ಒಂದು ಯಾವುದು ಭೌತಿಕವಾದ ಬೆಳಕಲ್ಲ, ಅದು ಜ್ಞಾನ ರೂಪವಾದಂತಹ ಬೆಳಕನ್ನ ಈ ಪರಮಾತ್ಮ ಹೊಂದಿದ್ದಾನೆ ಅಂತ. ಮತ್ತಿನ್ನೊಂದು ಸರ್ವಭೂತ ಅವಕಾಶ ತತ್ವ. ಎಲ್ಲರಿಗೂ, ಎಲ್ಲ ಪ್ರಾಣಿಗಳಿಗೂ ಕೂಡ ಅವಕಾಶ ಕೊಟ್ಟಿರುವವನು, ಅವುಗಳ ಸಂಚಾರ ಮೊದಲಾದವುಗಳಿಗೆ ಅವಕಾಶ ಕೊಟ್ಟಿರುವಂಥವನು ಈ ಪರಮಾತ್ಮನೇ. ಹೀಗೆ ಜ್ಞಾನ ಪ್ರಕಾಶ ರೂಪತ್ವ ಅಂತನ್ನೋದು ಒಂದು ಗುಣ, ಅದೊಂದು ಲಿಂಗ. ಅದು ಗುಣ, ಪರಮಾತ್ಮನ ಗುಣ ಅದು. ಆ ಗುಣ ಅಂತನ್ನೋದು ಪರಮಾತ್ಮನಲ್ಲಿರುವುದರಿಂದ ಜ್ಯೋತಿಷ್ ಶಬ್ದ ಪರಮಾತ್ಮನನ್ನ ಹೇಗೆ ಹೇಳ್ತದೆ ಅನ್ನೋದಕ್ಕೆ ನಮಗೆ ಉತ್ತರ ಸಿಗ್ತದೆ. ಇನ್ನು ಸರ್ವಭೂತ ಅವಕಾಶ ದಾತೃತ್ವ ಅನ್ನುವಂಥ ಗುಣ ಏನಿದೆ, ಆ ಗುಣ ಭಗವಂತನಲ್ಲಿರುವುದರಿಂದ ಆತ ಆಕಾಶ ಶಬ್ದ ವಾಚ್ಯ ಹೇಗೆ ಅಂತ ಅನ್ನೋದು ನಮಗೆ ತಿಳಿದು ಬರ್ತದೆ. ಹೀಗೆ ಜ್ಞಾನ ಪ್ರಕಾಶ ರೂಪತ್ವ ಅನ್ನೋದು ಜ್ಯೋತಿಷ್ ಶಬ್ದದಿಂದ ತಿಳಿದು ಬರುವಂಥ ಗುಣ. ಸರ್ವಭೂತ ಅವಕಾಶ ದಾತೃತ್ವ ಅನ್ನೋದು ಆಕಾಶ ಶಬ್ದದಿಂದ ತಿಳಿದು ಬರುವಂಥ ಗುಣ. ಆದರೆ ಅವನ್ಯಾಕೆ ಇಲ್ಲಿ ಹೇಳಲಿಲ್ಲ ಅಣುಭಾಷ್ಯದಲ್ಲಿ ಹಾಗಾದ್ರೆ ಅಂತ ಉಳಿತಲ್ಲ ಪ್ರಶ್ನೆ. ಅದಕ್ಕೆ ರಾಘವೇಂದ್ರ ಸ್ವಾಮಿ ಉತ್ತರ ಹೇಳ್ತಾರೆ, ಹಿಂದೆ ನಾಮಪಾದದಲ್ಲಿ ಇದ್ರ ಬಗ್ಗೆ ಬಂದಾಗಿದೆ. ಅದು ನಾಮಪಾದ ಅಂದ್ರೆ ಯಾವುದು? ಪ್ರಥಮಾಧ್ಯಾಯದ ಪ್ರಥಮ ಪಾದ. ಅಲ್ಲಿ ಜ್ಯೋತಿ ಮತ್ತು ಖವತ್ ಅಂತ 2 ಶಬ್ದಗಳನ್ನ ಆಚಾರ್ಯರು ಅಣುಭಾಷ್ಯದಲ್ಲಿ ಪ್ರಯೋಗ ಮಾಡಿದ್ದಾರೆ. ಪ್ರಣೇತ ಜ್ಯೋತಿರಿತ್ಯಾದೇಹಿ ಪ್ರಸಿದ್ಧೈರಣ್ಯ ವಸ್ತುಷು ಅಂತ 3ನೇ ಶ್ಲೋಕದಲ್ಲಿ ಜ್ಯೋತಿ ಅಂತ ಶಬ್ದ ಇದೆ. 2ನೇ ಶ್ಲೋಕದಲ್ಲಿ ಪೂರ್ಣಾನಂದೋಂತರ ಖವತ್ ಅಂತ ಖ ಅಂತ ಶಬ್ದ ಇದೆ. ಹೀಗೆ ಅಣುಭಾಷ್ಯದ 1ನೇ ಅಧ್ಯಾಯದ 2 ಮತ್ತು 3ನೇ ಶ್ಲೋಕಗಳಲ್ಲಿ ಜ್ಯೋತಿ ಮತ್ತು ಖವತ್ ಅಂತ 2 ಶಬ್ದಗಳಿವೆ. ಆ 2 ಶಬ್ದಗಳಿಂದ ಇಲ್ಲಿ ಬರುವಂತಹ ಜ್ಯೋತಿರಧಿಕರಣ ಮತ್ತು ಆಕಾಶಾಧಿಕರಣ ಏನಿದೆ, ಇವುಗಳ ಸಾರವನ್ನು ಕೂಡ ತಿಳಿದುಕೊಳ್ಬೇಕು. ಆಚಾರ್ಯ ಅಲ್ಲೇ ಸಂಗ್ರಹ ಮಾಡಿದ್ದಾರೆ. ಆದ್ರಿಂದ ಅಲ್ಲಿ ಆಚಾರ್ಯ ಪ್ರಯೋಗ ಮಾಡಿರುವಂತಹ ಜ್ಯೋತಿಷ್ ಎಂಬ ಶಬ್ದ ಮತ್ತು ಖವತ್ ಎಂಬ ಶಬ್ದ, ಈ 2 ಶಬ್ದಗಳಿಂದ ಇಲ್ಲಿ ಬಂದಿರುವಂತಹ ಈ 2 ಅಧಿಕರಣಗಳನ್ನು ಕೂಡ ತಿಳ್ಕೊಳ್ಬೇಕು ನಾವು. ಅಧಿಕರಣದ ಸಾರವನ್ನು ಸಂಗ್ರಹ ಮಾಡುವಂತಹ ಉದ್ದೇಶ ಆಚಾರ್ಯಗಿದೆ ಅಂತ ತಿಳ್ಕೊಳ್ಬೇಕು. ಆದ್ರಿಂದ ಮತ್ತೊಂದು ಅದನ್ನ ಇಲ್ಲಿ ಬಾರಿ ಆಚಾರ್ಯ ಹೇಳಲಿಲ್ಲ. ಶಬ್ದದ ಅರ್ಥ ಗಮನಿಸಿ. ಅತ್ರ ಜ್ಯೋತಿರಾಕಾಶ ನಯಾಭ್ಯಾಮ್ 3ನೇ ಅಧ್ಯಾಯದ 3ನೇ ಪಾದದಲ್ಲಿ 40 ಮತ್ತು 41ನೇ ಸೂತ್ರ.
ಅಲ್ಲಿ ಜ್ಯೋತಿರಧಿಕರಣದಲ್ಲಿ ಮತ್ತು ಅದರ ಮುಂದಿನ ಆಕಾಶಾಧಿಕರಣಗಳಿಂದ ಸಮನ್ವಯ ಮಾಡಬೇಕಾದ ಶಬ್ದಗಳು ಯಾವುವು ಅಂದ್ರೆ ಸಮನ್ವಯ ಅಂದ್ರೆ ಸಮನ್ವಯ ಮಾಡಬೇಕಾದಂಥ ಶಬ್ದಗಳು. ಒಂದು ಜ್ಯೋತಿಷ್ ಶಬ್ದ, ಮತ್ತೊಂದು ಆಕಾಶ ಶಬ್ದ. ಇವೆರಡೂ ನಾವು ಸಮನ್ವಯ ಮಾಡಿ ತಿಳ್ಕೊಳ್ಬೇಕಾದಂಥ ಶಬ್ದಗಳಿವೆ. ಅವು ಯೌಗಿಕವಾದ ಶಬ್ದಗಳಾಗಿವೆ. ಸಮನ್ವಯಗಳಾದಂಥ ಯೌಗಿಕವಾದಂಥ ಜ್ಯೋತಿಷ್ ಶಬ್ದ ಮತ್ತು ಆಕಾಶ ಶಬ್ದ ಯೋಗ ವೃತ್ತಿಯಿಂದ ಪರಮಾತ್ಮನ ಹೇಳುವಂಥ ಶಬ್ದಗಳು. ರೂಢಿಯಿಂದ ಯಾರನ್ನು ಹೇಳ್ತಾವೋ ಅಂತ ಅನ್ನೋದು ಮುಖ್ಯ ಅಲ್ಲ. ಮಹಾಯೋಗ ಮಹಾರೂಢಿಯಿಂದ ಪರಮಾತ್ಮನನ್ನೇ ಹೇಳುವಂಥ ಶಬ್ದಗಳು. ಹೀಗೆ ಸಮನ್ವಯವಾದಂಥ ಶಬ್ದಗಳು, ಸಮನ್ವಯವಾದ ಯೌಗಿಕಗಳಾದ ಶಬ್ದಗಳು. ಹಾಗಾದ್ರೆ ಆ ಶಬ್ದಗಳು ಹೇಳುವ ಗುಣಗಳೇನು? ಅದು ಯೌಗಿಕ ಅಂದಮೇಲೆ ಅದೊಂದು ಏನೋ ಒಂದು ಗುಣವನ್ನು ಹೇಳ್ತದೆ ಅಂತ ಆಗಬೇಕಲ್ಲ. ಗುಣವನ್ನು ಏನು ಹೇಳ್ತದೆ ಅಂತ ಪ್ರಶ್ನೆ ಬಂದ್ರೆ, ಒಂದು ಜ್ಞಾನ ಪ್ರಕಾಶ ರೂಪತ್ವ, ಇನ್ನೊಂದು ಸರ್ವಭೂತ ಅವಕಾಶದಾತೃತ್ವ ಗುಣಯೋಹ. ಇವೆರಡು ಕ್ರಮವಾಗಿ ಜ್ಯೋತಿ ಶಬ್ದಕ್ಕೆ ಮತ್ತು ಆಕಾಶ ಶಬ್ದಕ್ಕೆ, ಆಕಾಶ ಶಬ್ದದಿಂದ ಹೇಳಲ್ಪಟ್ಟಂತ ಗುಣಗಳಿವು. ಸರಿಯಾ? ಗುಣಯೋಹ, ಈ ಗುಣಗಳನ್ನ ಅಣುಭಾಷ್ಯಕಾರ ಸಂಗ್ರಹ ಮಾಡಬೇಕಾಗಿದೆ. ಅದನ್ನವರು ನಾಮಪಾದೀಯ ಜ್ಯೋತಿರಾಕಾಶ ನಯಾರ್ಥ ಸಂಗ್ರಾಹಕ ಜ್ಯೋತಿಖವದಾದಿ ಪದೈಹಿ, ನಾಮಪಾದದಲ್ಲಿ 1ನೇ ಅಧ್ಯಾಯದ 1ನೇ ಪಾದದ ಅಧಿಕರಣವನ್ನ 1ನೇ ಪಾದದ ಸಂಗ್ರಹವನ್ನು ಮಾಡುವಂಥ ನಾಮಪಾದ ಏನಿದೆ, ಅಲ್ಲಿ 2 ಮತ್ತು 3ನೇ ಶ್ಲೋಕಗಳಲ್ಲಿ ಜ್ಯೋತಿರಾಕಾಶ ನಯಾರ್ಥ ಸಂಗ್ರಾಹಕ, ಜ್ಯೋತಿರ್ನಯ ಅಂದ್ರೆ ನಯ ಅಂದ್ರೆ ಅಧಿಕರಣ, ಜ್ಯೋತಿರ್ಧಿಕರಣ ಮತ್ತು ಆಕಾಶಾಧಿಕರಣ ಇವೆರಡರ ಅರ್ಥವನ್ನು ಸಂಗ್ರಹ ಮಾಡುವಂತಹ ಜ್ಯೋತಿಷ್ ಶಬ್ದ ಮತ್ತು ಖವತ್ ಎಂಬ ಶಬ್ದ, ಖವದಾದಿ ಶಬ್ದಗಳಿಂದ ಪ್ರಣೇತ ಜ್ಯೋತಿರಿತ್ಯಾಜ್ಯೈ ಅಂತ ಬಹುವಚನ ಇದೆ. ಅಲ್ಲಿ ಪೂರ್ಣಾನಂದ ಒಂಥರ ಖವತ್ ಅಂತ ಅಲ್ಲಿ ಬಹುವಚನ ಇದೆ, ಅಲ್ಲಿ ಏಕವಚನ ಇದೆ. ಜ್ಯೋತಿರಿತ್ಯಾಜ್ಯೈ ಎಂಬಲ್ಲಿ ಬಹುವಚನ ಇರೋದ್ರಿಂದ ಜ್ಯೋತಿ ಖವದ್ ಆದಿಪದೈ, ಜ್ಯೋತಿ ಮತ್ತು ಖವತ್ ಮೊದಲಾದ ಪದಗಳಿಂದ ಅಂತ ಆ ಪದಗಳನ್ನ ಅಲ್ಲಿ ಜೋಡಿಸುವ ಮೂಲಕ, ಪೋಣಿಸುವ ಮೂಲಕ ಆಚಾರ್ಯರು ಎಲ್ಲವನ್ನೂ ಸಂಗ್ರಹ ಮಾಡಿದ್ದಾರೆ. ವಿಷ್ಣುವು ಲಬ್ಧತ್ವಾತ್, ವಿಷ್ಣುವಿನಲ್ಲಿ ಅವು ಲಬ್ಧವಾಗಿವೆ. ಏನ್ ಲಬ್ಧ ಆಗಿವೆ ಅಂದ್ರೆ ಗುಣಯೋಹ ಲಬ್ಧತ್ವಾತ್. ಇನ್ನು ಹಿಂದಿನ ವಾಕ್ಯ ನೋಡಿ, ಜ್ಯೋತಿರಾಕಾಶ ಪದೋಕ್ತಯೋ, ಜ್ಯೋತಿಷ್ ಶಬ್ದದಿಂದ ಆಕಾಶ ಶಬ್ದದಿಂದ ಉಕ್ತವಾದ ಜ್ಞಾನ ಪ್ರಕಾಶತ್ವ ಮತ್ತು ಸರ್ವಭೂತಾವಕಾಶದ ಅತೃತ್ವ ಎಂಬ ಗುಣಗಳು ವಿಷ್ಣುವಿನಲ್ಲಿ ಈಗ ಲಬ್ಧ ಆಗಿವೆ ಹಿಂದಿನ ಶಬ್ದಗಳಿಂದಲೇ. ಹೀಗೆ ಲಬ್ಧವಾಗಿರುವುದರಿಂದ ನೇಹ ಪುನಸ್ತಯೋ ಸಂಗ್ರಹ ಕೃತ, ಮತ್ತೆ ಅವುಗಳನ್ನು ಇಲ್ಲಿ ಸಂಗ್ರಹಿಸುವ ಪ್ರಯತ್ನ ಮಾಡಲಿಲ್ಲ ಆಚಾರ್ಯರು. ಇದಲ್ಲದೆ ಇಲ್ಲೇನು ಕಂಪನಾಧಿಕರಣದ ಸಾರ ಸಂಗ್ರಹ ರೂಪವಾದ ಕಂಪಕ ಅಂತ ಶಬ್ದ ಇದೆ. ಆ ಶಬ್ದದಿಂದ ಆಚಾರ್ಯರು ಜ್ಯೋತಿ ಅಧಿಕರಣ ಮತ್ತು ಆಕಾಶಾಧಿಕರಣಗಳ ಸಾರವನ್ನು ಸಂಗ್ರಹ ಮಾಡಿದ್ದಾರೆ ಅಂತ ತಿಳ್ಕೋಬಹುದು. ಹಾಗಾಗಿ 2 ಸಮಾಧಾನ ಅಂತ ನಮ್ಮದು. ಒಂದು, ಹಿಂದೆ ಹೇಳಿ ಮುಗಿಸಿರುವುದರಿಂದ ಇಲ್ಲಿ ಪ್ರತ್ಯೇಕವಾಗಿ ಜ್ಯೋತಿರಧಿಕರಣ ಮತ್ತು ಆಕಾಶಾಧಿಕರಣಗಳ ಸಾರವನ್ನು ಹೇಳಲೇಬೇಕಾಗಿಲ್ಲ ಅಂತ ಒಂದು ಉತ್ತರ. ಒಂದು ವೇಳೆ ಬೇಕು ಅಂತಿದ್ರೆ ಮತ್ತಿಲ್ಲಿ ಕಂಪಕ ಎಂಬ ಶಬ್ದದಿಂದಲೇ ಅದನ್ನು ಹೇಳಿದ್ದಾರೆ ಅಂತ ತಿಳ್ಕೋಬಹುದು. ಇದು ಇನ್ನೊಂದು ಸಾರ ಸಂಗ್ರಹನೂ ಆಗಿದೆ ಅಂತ ತಿಳ್ಕೋಬಹುದು. ಅದನ್ನೇ ಕಂಪಕ ಅಂದ್ರೆ ಅವನು ಎಲ್ಲದಕ್ಕೂ ಪ್ರೇರಕ ಅಂತ ಅರ್ಥ. ಆಕಾಶಕ್ಕೂ ಪ್ರೇರಕ ಮತ್ತು ಜ್ಯೋತಿಷಿಗೂ ಪ್ರೇರಕ. ಆದ್ರಿಂದ ಕಂಪಕ ಎಂಬ ಶಬ್ದದಿಂದಲೇ ಇವನ್ನು ತಿಳ್ಕೋಬಹುದು. ಆ ಜ್ಯೋತಿ ಅಧಿಕರಣದ ಅವತಾರಿಕೆಯನ್ನು ಇಲ್ಲಿ ಹೇಳ್ತಾರೆ ನೋಡಿ. ಯದ್ವಾ ಜ್ಯೋತಿರಿತ್ಯಾದ್ಯೈಹಿ ಇತ್ಯತ್ರ ಜ್ಯೋತಿರ್ಹೃದಯ ಆಹಿತಃ ಇತಿ ಉಕ್ತ ಹೃದಯಾಹಿತಂ ಜ್ಯೋತಿ ವಿಷ್ಣುರಿತ್ಯುಕ್ತಂ ಅಯುಕ್ತಂ. ಪ್ರಣೇತ ಜ್ಯೋತಿರಿತ್ಯಾದ್ಯೈಹಿ ಪ್ರಸಿದ್ಧೈರಣ್ಯವಸ್ತುಷು ಅಂತ ಹಿಂದೆ ನೀವು ಅಣುಭಾಷ್ಯದಲ್ಲಿ ವಿಷ್ಣುವೇ ವಾಚ್ಯನಾಗಿದ್ದಾನೆ ಜ್ಯೋತಿಷ್ ಶಬ್ದದಿಂದ ಅಂತ ನೀವು ಹೇಳಿದ್ರಿ. ಆ ಹೃದಯದಲ್ಲಿ ಇರುವವನು ಯಾರು? ಜ್ಯೋತಿರ್ಹೃದಯ ಆಹಿತಂಬಿತ ಮೇ ಮನಶ್ಚರತಿ ದೂರಾಧೀಹಿ ಕಿಂ ಸುದ್ವಕ್ಷ್ಯಾಮಿ ಕಿಮನೂ ಮನುಷ್ಯೇ
ಅಂತ ಋಗ್ವೇದದ ಮಾತೊಂದನ್ನು ಅಲ್ಲಿ ಹೇಳಿದ್ದಾರೆ. ಈ ಒಂದು ನಮ್ಮ ಹೃದಯದಲ್ಲಿ ಒಂದು ಜ್ಯೋತಿ ಇದೆ ಅಂತ ಹೀಗೆ ಬಂದಿರೋದ್ರಿಂದ ಆ ಹೃದಯದಲ್ಲಿರುವ ಜ್ಯೋತಿಯನ್ನ ನಾವು ತಿಳ್ಕೊಳ್ಳುವುದು ಹೇಗೆ? ವಿಮೇಕರಣ ನಮ್ಮ ಕಿವಿಗಳು ಅದ್ರ ಹತ್ರ ಹೋಗ್ತಾ ಇಲ್ಲ, ಕಣ್ಣುಗಳ ಹತ್ರ ಹೋಗ್ತಾ ಇಲ್ಲ ಅಂತ ಹೀಗೆಲ್ಲ ಅಲ್ಲೊಂದು ಮಂತ್ರ ಬಂದಿದೆ. ಇತಿ ಉಕ್ತ ಹೃದಯಾಹಿತ ಜ್ಯೋತಿ ಜ್ಯೋತಿರ್ಹೃದಯಾಹಿತಂ ಎಂಬ ಮಂತ್ರದಲ್ಲಿ ಹೃದಯದಲ್ಲಿ ಇರುವಂಥದ್ದು ಜ್ಯೋತಿ ಏನಿದೆಯಲ್ಲ ಅದು ವಿಷ್ಣುವೇ ಅಂತ ಅಲ್ಲಿ ಹಿಂದೆ ಹೇಳಿದ್ದಾರೆ. ಅದನ್ನು ನೀವು ಜ್ಯೋತಿ ಇತ್ಯಾದಿ ಶಬ್ದಗಳ ಮೂಲಕ ಹೇಳಿದ್ದೀರಿ. ಆದರೆ ಅದು ಇತ್ಯುಕ್ತಂ ಅಯುಕ್ತಂ, ಅದು ಸರಿಯಲ್ಲ. ಅದು ಯಾಕೆಂದ್ರೆ ವಾಜಸನೆಯೇ ಷಷ್ಠೆ. ಈ ಬೃಹದಾರಣ್ಯಕ ಭಾಷ್ಯದಲ್ಲಿ, ಬೃಹದಾರಣ್ಯಕ ಉಪನಿಷತ್ನಲ್ಲಿ ನಾವು ಗಮನಿಸಿದ್ರೆ ಈ ವಿಷ್ಣು ಅಲ್ಲ ಬೇರೆಯವನಂತ ಗೊತ್ತಾಗ್ತದೆ, ಜೀವ ಅಂತ ಅನ್ನಿಸ್ತು ಗೊತ್ತಾಗ್ತದೆ. ಅಲ್ಲಿ ಹೃದಯಸ್ಥನಾದ ಜ್ಯೋತಿ ವಿಷ್ಣು ಅಂತ ಹೇಳಿದ್ದು ಸರಿಯಲ್ಲ. ಯಾಕೆಂದ್ರೆ ಅಲ್ಲಿ ಆ ಜೀವನನ್ನ ಅದು ಹೇಳ್ತಾ ಇದೆ ಅಂತ ಅನಿಸ್ತದೆ. ಏನಿದೆ ಅಲ್ಲಿ ಅಂದ್ರೆ ವಾಜಸನೆಯೇ ಷಷ್ಠೆ ಅಂದ್ರೆ ಬೃಹದಾರಣ್ಯಕದ 6ನೇ ಅಧ್ಯಾಯ. ಅಲ್ಲಿ ಪ್ರಾಣೇಶು ಹೃದಯಂತರ್ಜ್ಯೋತಿ ಅಂತ ಕೇಳಿ ಬಂದಿದೆ. ಪ್ರಾಣೇಶು ಅಂದ್ರೆ ಎಲ್ಲ ಇಂದ್ರಿಯಗಳಲ್ಲಿ, ಹೃದಯ ಅಂತರ್ಜ್ಯೋತಿ ನಮ್ಮ ಹೃದಯದಲ್ಲಿ ಒಳಭಾಗದಲ್ಲಿ ಈ ಜ್ಯೋತಿ ಇದೆ ಅಂತ ಕೇಳಿ ಬಂದಿದೆ. ಇತಿ ಶ್ರುತ ಅಂದ್ರೆ ಕೇಳಲ್ಪಟ್ಟದ್ದು. ಅಂದ್ರೆ ವೇದವಾಕ್ಯದಿಂದ ಕೇಳಲ್ಪಟ್ಟದ್ದಕ್ಕೆ ಶ್ರುತ ಅಂತಾರೆ. ಸರಿಯಾ? ಹೀಗೆ ಶ್ರುತವಾದಂತಹ ಹೃತ್ಸ್ಥ ಜ್ಯೋತಿಷ, ಹೃದಯದಲ್ಲಿ ಒಂದು ಜ್ಯೋತಿ ಇದೆ ಅಂತ ಅಲ್ಲಿ ಕಂಡು ಬಂದಿದೆ. ಅದು ಯಾವುದು? ಹೃತ್ಸ್ಥ ಜ್ಯೋತಿಷ, ಹೃದಯದಲ್ಲಿರುವಂತಹ ಜ್ಯೋತಿಯು ಷಷ್ಠಿ ವಿಭಕ್ತಿ. ಅದ್ಯಾವುದು ಅಂದ್ರೆ ಜ್ಯೋತಿ ಜೀವತ್ವ ಅಂತ ಮುಂದಿದೆ ನೋಡಿ. ಹೃದಯದಲ್ಲಿರುವಂತಹ ಜ್ಯೋತಿ ಅಂದ್ರೆ ಯಾವುದು? ಜೀವವೇ ಆಗ್ಬೇಕದು. ಯಾಕೆ ಹಾಗೆ ಅಂತಂದ್ರೆ ಸ ಸಮಾನಃ ಸನ್ನುಭೌ ಲೋಕಾವನು ಸಂಚರತಿ ಇತ್ಯಾದಿನ ಉಕ್ತ ಕರ್ಮಾಧೀನ ಉಭಯ ಲೋಕ ಸಂಚರಣಾದಿ ಲಿಂಗೈ. ಆ ಹೃದಯದಲ್ಲಿರುವಂತಹ ಜ್ಯೋತಿ ಎಂಬುದು ಉಭಯ ಲೋಕಗಳಲ್ಲಿ ಸಂಚಾರ ಮಾಡ್ತಿದೆ ಅಂತ ವರ್ಣನೆ ಇದೆ ಅಲ್ಲೇ. ಉಭೌ ಲೋಕವು ಅನುಸಂಚರತಿ ಅಂತ. ಹಾಗೆ ಬಂದಿರೋದ್ರಿಂದ ಕರ್ಮಕ್ಕೆ ಅಧೀನವಾಗಿ, ಇಲ್ಲಿ ಮಾಡಿದ ಕರ್ಮಗಳಿಗೆ ಅಧೀನವಾಗಿ ಪರಲೋಕಕ್ಕೆ ಹೋಗ್ತಾನೆ, ಅಲ್ಲಿಂದ ಮತ್ತೆ ಇಲ್ಲಿ ಬರ್ತಾನೆ. ಹೀಗೆಲ್ಲ ಕರ್ಮಾಧೀನವಾಗಿ ಉಭಯ ಲೋಕಗಳಲ್ಲಿ ಸಂಚಾರ ಮಾಡ್ತಾನೆ ಅನ್ನುವಂಥ ಒಂದು ಲಿಂಗ ಏನಿದೆ ಧರ್ಮ, ಆ ಧರ್ಮಗಳನ್ನು ಗಮನಿಸಿದ್ರೆ ಜೀವ ಅಂತಾನೆ ಆಗ್ಬೇಕದು. ಹೃದಯದಲ್ಲೊಂದು ಜೀವ ಇದೆ ಅಂತ ಹೃದಯದಲ್ಲೊಂದು ಜ್ಯೋತಿ ಇದೆ ಅಂತ ನಿಶ್ಚಿತ ಹೌದು. ಆ ಜ್ಯೋತಿಷ್ ಯಾವುದದು ಅಂದ್ರೆ ಜೀವವೇ ಆಗ್ಬೇಕದು. ಜ್ಯೋತಿಷಃ ಜೀವತ್ವಾತ್, ಜೀವವೇ ಆಗ್ಬೇಕದು. ಯಾಕೆಂದ್ರೆ ಕರ್ಮಾಧೀನವಾಗಿ ಉಭಯ ಲೋಕ ಸಂಚಾರ ಮಾಡುವವನು ವಿಷ್ಣು ಅಲ್ಲ, ಅವನು ಈ ಜೀವನೇ ಆಗ್ಬೇಕು. ಪರಮಾತ್ಮನಿಗೆ ಕರ್ಮ ಇಲ್ಲ ಅಂತ ಅಲ್ಲಿ ಕಂಡು ಬಂದಿದೆ. ಸರಿಯಾ? ಆದ್ರಿಂದ ಪ್ರಾಕ್ತನಮಪಿ ಸಯೇವ ಇತ್ಯತಃ ಪ್ರಾಪ್ತಂ. ಹಿಂದೆ ಏನು ನಾಮಪಾದದಲ್ಲಿ ಜ್ಯೋತಿರಧಿಕರಣದಲ್ಲಿ ನೀವು ಒಂದು ವೇದವಾಕ್ಯವನ್ನು ವಿಚಾರ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಜ್ಯೋತಿರ್ಹೃದಯ ಆಹಿತಮ್ಯತ ಅಂತ, ಅದನ್ನು ಜೀವನೇ ಆಗ್ಬೇಕಲ್ಲ, ಎಲ್ಲ ಕಡೆ ಸಮಾನ ಆಗ್ಬೇಕು, ಏಕರೂಪತೆ ಇರ್ಬೇಕಲ್ಲ. ಪ್ರಾಣೇಶು ಹೃದಯಂತರ್ ಜ್ಯೋತಿ ಅನ್ನುವಲ್ಲಿ ಜ್ಯೋತಿಷ್ ಶಬ್ದ ಇದೆ. ಇಲ್ಲಂತೂ ನಿಮಗೆ ಪರಮಾತ್ಮ ಅಂತ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಪರಮಾತ್ಮನಿಗೆ ಕರ್ಮಾಧೀನವಾಗಿ ಉಭಯ ಲೋಕ ಸಂಚಾರ ಇಲ್ಲ. ಆದ್ರಿಂದ ಇಲ್ಲಿ ಜೀವ ಅಂತಾನೆ ಆಗ್ಬೇಕು ಅಂದ್ಮೇಲೆ ಅಲ್ಲಿಯೂ ಕೂಡ ಜೀವನೇ ಆಗ್ಬೇಕು. ಪ್ರಾಕ್ತನಮಪಿ, ಹಿಂದೆ ಜ್ಯೋತಿರ್ಹೃದಯ ಹಿದಂಬಿತ ಅಂತೇನೋ ಆ 1ನೇ ಅಧ್ಯಾಯದ 1ನೇ ಪಾದದಲ್ಲಿ ನೀವು ಚರ್ಚೆ ಮಾಡಿದ್ದೀರಿ, ಅದು ಕೂಡ ಜ್ಯೋತಿಯೇ ಆಗ್ಬೇಕು. ಪ್ರಾಕ್ತನಮಪಿ ಸಯೇವ ಜೀವ ಏವ ಇತ್ಯತಃ ಪ್ರಾಪ್ತಂ. ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಜ್ಯೋತಿರ್ದರ್ಶನಾತ್ ಎಂಬ ಸೂತ್ರ ಹೊರಟಿದೆ. ಸರಿಯಾ? ತಸ್ಯಾಪ್ಯರ್ಥ ಕಂಪಕ ಐತಿ. ಇದನ್ನು ಕೂಡ ಕಂಪಕ ಎಂಬ ಶಬ್ದದಿಂದಲೇ ಆಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಸರಿಯಾ? ಕಂಪಕ ಅಂತಂದ್ರೆ ಪ್ರೇರಕ ಅಂತ ಅರ್ಥ. ನೀವು
ಪರಮಾಧೀನವಾಗಿ ಈ ಲೋಕವನ್ನ ಆ ಲೋಕವನ್ನು ಸಂಚಾರ ಮಾಡುವವನು ಜೀವ ಹೌದು. ಆದ್ರೆ ಆ ಜೀವನನ್ನು ಈ ಕಡೆ ಆ ಕಡೆ ಸಂಚಾರ ಮಾಡಿಸುವವನು ಯಾರ? ಪರಮಾತ್ಮನೇ. ಅವನು ಕಂಪಕ ಅಂದ್ರೆ ಚೇಷ್ಟಕ ಅಂತ ಅರ್ಥ, ಎಲ್ಲ ಕಡೆ ಚೇಷ್ಟೆ ಮಾಡಿಸ್ತಾನೆ. ಈ ಜೀವನನ್ನ ಆ ಕಡೆ ಈ ಕಡೆ ಸಂಚಾರ ಮಾಡಿಸ್ತಾ ಇರುವವನು ಇವನೇ ಆಗಿದ್ದಾನೆ ಅಂತ. ಕಂಪಕ ಅನ್ನೋದ್ರಿಂದ ಚೇಷ್ಟಕ ಅಂತ ಹೇಳಿದಾರೋ ಇಲ್ಲ? ಆ ಚೇಷ್ಟ ಅಂದ್ರೆ ಈ ಕಡೆ ಆ ಕಡೆ ಸಂಚಾರ ಮಾಡುವಿಕೆ ಅನ್ನೋದು ಒಂದು ಚೇಷ್ಟಾನೆ, ಅದನ್ನು ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ. ಆದ್ರಿಂದ ಕಂಪಕ ಎಂಬ ಶಬ್ದದಿಂದ ಆಚಾರ್ಯರು ಜ್ಯೋತಿರಧಿಕರಣ ಮತ್ತು ಆಕಾಶಾಧಿಕರಣಗಳ ಸಾರವನ್ನು ಸಂಗ್ರಹ ಮಾಡಿದ್ದಾರೆ ಅಂತ ನಾವು ಭಾವಿಸಬಹುದಾಗಿದೆ. ಹಿಂದಿನ ಸಮಾಧಾನ, ಮೊದಲನೇ ಸಮಾಧಾನ ಬಂದದ್ದು ನಾವು ನೋಡಿದ್ದು, ಅದಕ್ಕೆ ಸಂಗ್ರಹ ಏನ್ ಮಾಡ್ಬೇಕಾಗಿಲ್ಲ ಅಂತ, ಹಿಂದೆ ಬಂದಾಗಿದೆ ಅಂತ. ಸರಿಯಾ? ಇಲ್ಲೊಂದು ತಿದ್ದುಪಡಿ ಆಗಬೇಕು. ಈ 153ನೇ ಗದ್ಯ ಭಾಗದಲ್ಲಿ 3ನೇ ವಾಕ್ಯ, ಷಷ್ಠೆ ಪ್ರಾಣೇಶು ಹೃದ್ಯಂತರ್ಜ್ಯೋತಿ ಇತಿ ಶ್ರುತ ಹೃತ್ಸ್ಥ ಜ್ಯೋತಿಷಃ ಅಂತಿದೆಯಲ್ಲ, ಆ ಜ್ಯೋತಿಷಃ ಆದ್ಮೇಲಿರುವಂತಹ ದಂಡ ಫುಲ್ ಸ್ಟಾಪ್ ಅದು ಹೋಗ್ಬೇಕು. ಜ್ಯೋತಿಷಃ ಜೀವತ್ವಾತ್ ಅಂತ. ಆ ಜ್ಯೋತಿಷ್ ಅಂದ್ರೆ ಯಾವುದು? ಅದು ಜೀವವೇ. ಹೀಗೆ ಅದು ಒಂದೇ ವಾಕ್ಯ, ಅದು ದಂಡ ಹೋಗ್ಬೇಕು, ದಂಡ ತೆಗೆದು ಹಾಕೊಂಡ್ಬಿಡ್ಬೇಕು. ಇನ್ನೊಂದು ಇತ್ಯತಃ ಪ್ರಾಪ್ತಂ ಜ್ಯೋತಿರ್ದರ್ಶನಾದಿತಿ ಅಂತ ಕೊನೆಯ ಶಬ್ದ ಇದೆಯಲ್ಲ, ಅಲ್ಲಿ ತಸ್ಯಾಪ್ಯರ್ಥ ಅಂತಿದೆ, ತಸ್ಯಾಪ್ಯರ್ಥ ಅಂತ ದೀರ್ಘ ಆಗಬೇಕು. ಇದಿಷ್ಟನ್ನ ಎಲ್ಲರೂ ಕೂಡ ಕೇಳುವವರು ತಿದ್ಕೋಬೇಕು. ಈಗ ಬ್ರಹ್ಮಸೂತ್ರ ಭಾಷ್ಯವನ್ನು ನೋಡೋಣ. 1ನೇ ಅಧ್ಯಾಯದ 3ನೇ ಪಾದದ 40ನೇ ಸೂತ್ರ ಇದು. ಹೃದಯ ಆಹಿತಂ ಜ್ಯೋತಿ ಪರಮಾತ್ಮ ಇತ್ಯುಕ್ತಂ. ಹಿಂದೆ ಪ್ರಥಮಾಧ್ಯಾಯದ ಪ್ರಥಮ ಪಾದದಲ್ಲಿ ಹೃದಯದಲ್ಲಿ ಇರುವಂತಹ ಜ್ಯೋತಿಯು ಪರಮಾತ್ಮ ಅಂತ ಹೇಳಿದಿರಿ. ಆದ್ರೆ ಅದ್ಯಾಕೋ ಅಷ್ಟು ಸರಿ ಇಲ್ಲ. ಯಾಕೆಂದ್ರೆ ಬೃಹದಾರಣ್ಯಕದ 6ನೇ ಅಧ್ಯಾಯದ 3ನೇ ಬ್ರಾಹ್ಮಣದ 7ನೇ ಮಂತ್ರ ಹೀಗೆ ಹೊಂದಿದೆ. ಏನಿದೆ ಅದು ಅಂದ್ರೆ, ಯೋಜಂ ವಿಜ್ಞಾನಮಯ ಪ್ರಾಣೇಶು ಹೃದ್ಯಂತರ್ಜ್ಯೋತಿ ಪುರುಷಃ ಅಂತ ಮಂತ್ರ ಇದೆ. ಈ ಮಂತ್ರ ಏನ್ ಹೇಳ್ತಿದೆ ಅಂತ ನಾವು ವಿಚಾರ ಮಾಡ್ಬೇಕು. ಈ ಶ್ರುತಿಯ ಅರ್ಥ ಏನಂದ್ರೆ, ಯಾವ ಅಯಂ ಈ ವಿಜ್ಞಾನಮಯ, ವಿಜ್ಞಾನಪೂರ್ಣನಾದ ಪ್ರಾಣೇಶು ಇಂದ್ರಿಯಗಳಲ್ಲಿ, ಹೃದಯ ಅಂತಹ ಇಂದ್ರಿಯಗಳಲ್ಲಿದ್ದಾನೆ ಮತ್ತು ಹೃದಯದಲ್ಲೂ ಇದ್ದಾನೆ, ನಿಯಾಮಕನಾಗಿರುವ ಜ್ಯೋತಿ ಅಂದ್ರೆ ಜೀವನಿಗೆ ಬುದ್ಧಿ ಪ್ರೇರಕನಾದ ಪುರುಷ, ಪೂರ್ಣಗುಣನಾದಂಥ ಆತ್ಮ ಪರಮಾತ್ಮ ಇದ್ದಾನಲ್ಲ ಅಂತ ಪರಮಾತ್ಮನ ಬಗ್ಗೆ ವರ್ಣನೆ ಅದು. ಜ್ಯೋತಿ ಅಂದ್ರೆ ಜೀವನಿಗೆ ಜ್ಞಾನಪ್ರದ ಅಂತ ಅರ್ಥ, ಮೂಲ ಅರ್ಥ. ಆದ್ರೆ ಅವ್ರು ಇದನ್ನು ತಿಳ್ಕೊಂಡಿಲ್ಲ. ಈಗ ನಾವು ಹೇಳಿದ್ದು ಸಿದ್ಧಾಂತದ ಅರ್ಥ. ಪ್ರಶ್ನೆ ಮಾಡುವವರು ಇದನ್ನು ತಿಳ್ಕೊಂಡಿಲ್ಲ, ಅವರು ಬೇರೆ ಏನೋ ಪ್ರಶ್ನೆ ಮಾಡ್ತಿದ್ದಾರೆ. ಜೀವ ಅಂದ್ರೆ ಹೃದಯದಲ್ಲಿರುವ ಜೀವ ಅಂದ್ರೆ ಜೀವನೇ ಆಗ್ಬೇಕು, ಹೃದಯದಲ್ಲಿರುವ ಜ್ಯೋತಿ ಅಂದ್ರೆ ಜೀವನೇ ಆಗ್ಬೇಕು, ಜೀವಾತ್ಮನೇ ಆಗ್ಬೇಕು ಅಂತ ಇತಿ. ಅತ್ರ ಉಭೌ ಲೋಕವು ಅನುಸಂಚರತಿ ಇತಿ ವಚನಾತ್. ಎರಡು ಲೋಕವನ್ನು ಸಂಚಾರ ಮಾಡ್ತಾನೆ ಅಂತ ಬಂದಿರುವುದರಿಂದ ಜೀವ ಇತಿ ಪ್ರತೀಯತೆ, ಆ ಜ್ಯೋತಿಯು ಜೀವವೇ ಆಗಬೇಕು ಅಂತ ತಿಳಿತಾ ಇದೆ. ಅಥವಾ ಉಚ್ಯತೆ, ಅದಕ್ಕಾಗಿ ಜ್ಯೋತಿರ್ದರ್ಶನಾಥ್ ಎಂಬ ಸೂತ್ರ ಹೊರಟಿದೆ. ಅದೇನು ಜ್ಯೋತಿರ್ದರ್ಶನಾಥ್ ಎಂಬ ಸೂತ್ರ ಹೇಳ್ತದೆ ಅನ್ನೋದನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತು ಅಣುಭಾಷ್ಯದಲ್ಲಿ ತತ್ವಮಂಜರಿಯಲ್ಲಿ ಮುಂದಿನ ಭಾಗದಲ್ಲಿ ನೋಡೋಣ.